गुरुवे सर्वलोकानां विषजे भवरोगिणां निधये सर्वविद्यानां श्रीदक्षिणामूर्तये नमः। सदाशिवसमारम्भां श्रीशङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो भगवते विराजेश्वराय। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम्। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। 11ನೇ ಅಧ್ಯಾಯ 40, 41, 42 ಈ ಶ್ಲೋಕಕ್ಕೆ ಬಂದಿತ್ತು. ವಿಶ್ವರೂಪ ದರ್ಶನ ಯೋಗ. ಭಗವಂತನ ವಿಶ್ವರೂಪದಲ್ಲಿ ಮೊದಲು ಸೌಮ್ಯವಾದ ವಿಶ್ವರೂಪ ದರ್ಶನ, ಮನಸ್ಸಿಗೆ ಹರ್ಷವನ್ನು ಕೊಡತಕ್ಕಂತಹ ಅತ್ಯಂತ ಬೃಹತ್ತಾದ ಆತನ ನಭೋಮಂಡಲಕ್ಕೆ ವ್ಯಾಪಿಸಿರತಕ್ಕಂತಹ ರೂಪಗಳನ್ನ, ಆತನ ಮುಖಗಳನ್ನ, ಕಿರೀಟಗಳನ್ನ ಧರಿಸಿರತಕ್ಕಂತಹ ಕೌಸ್ತುಭ ಮಣಿಯೇ ಇರಬಹುದು, ಮಾಲಾಂಬರಧಾರಿಯಾಗಿರಬಹುದು, ಅಂತಹ ಅತ್ಯಂತ ಪ್ರಖರವಾದ ತೇಜೋಮಯವಾದ ಸೌಮ್ಯವಾದ ವಿಶ್ವರೂಪ. ಹಾಗೆ ನೋಡ್ತಾ ನೋಡ್ತಾ ಅರ್ಜುನನಿಗೆ ಆ ಸೌಮ್ಯವಾದ ವಿಶ್ವರೂಪದಲ್ಲಿ ಏನಾಯ್ತು, ಉಗ್ರವಾದ ಪರಮಾತ್ಮನ ಸ್ವರೂಪ ಕಾಣಲಿಕ್ಕೆ ಶುರುವಾಯಿತು. ಪ್ಲೀಸಿಂಗ್ ಕಾಸ್ಮಿಕ್ ಫಾರ್ಮ್ ಅರ್ಜುನ ಕುಡ್ ವಿಜುವಲೈಸ್ through the jnana chakshu, through the divine eyes. Suddenly in front of him it started changing itself, metamorphosing itself into Ugra Swarupa, with all the heinous demon-like faces, enlarged faces with large dental formations, with the protruding canine teeth, and the mouth along with the totally throwing out dense fire. ಮುಖದಲ್ಲಿ ಜ್ವಾಲೆಗಳು ಅಗ್ನಿ ರೂಪದಲ್ಲಿ ಹೊರಗಡೆ ಬರ್ತಾ ಇತ್ತು. ಅಂತಹ ಉಗ್ರವಾದ ಸ್ವರೂಪದಲ್ಲಿ ಭಗವಂತ ಏನು ಎತ್ತ ಅರಿದೆ ಮನಸ್ಸಿಗೆ ಹೆದರಿಕೆ ಶುರು ಆಯ್ತಲ್ಲ ಅರ್ಜುನನಿಗೆ. ಪ್ರಾರ್ಥನೆ ಶುರು ಮಾಡಿದ. ತಾನು ತಿಳ್ಕೊಂಡಂತಹ ಕೃಷ್ಣ, ನಿಜವಾದ ಕೃಷ್ಣ ಏನು ಅಂತ ಅರ್ಥ ಆದ ಮೇಲೆ, ಆ ಉಗ್ರವಾದ ಸ್ವರೂಪವನ್ನು ನೋಡಿದ ಮೇಲೆ ಅರ್ಜುನನಿಗೆ ಈತ ನಿಜವಾದ ಪರಮಾತ್ಮ ಸ್ವರೂಪ ಕರುಣೆಯಿಂದ ನನಗೆ ತನ್ನ ಈ ವಿಶ್ವರೂಪ ದರ್ಶನವನ್ನು ಮಾಡಿಸ್ತಾ ಇದ್ದಾನೆ ಅನ್ನೋದು ಆ ಮನಸ್ಸಿನಲ್ಲಿ ಭಯ, ಸಂಕೋಚ, ಹೆದರಿಕೆ ಎಲ್ಲವೂ ಬಂದು ಜೊತೆಗೆ ಭಕ್ತಿಭಾವ ಜಾಗೃತ ಆಯಿತು. ಪರಮಾತ್ಮ ಏನು ಅಂತ ಸ್ವಲ್ಪ ತಿಳಿದ ಮೇಲೆ ನಾನು ಇದುವರೆಗೂ ಏನ್ ತಿಳ್ಕೊಂಡಿದ್ದೆ, ಏನ್ ತಪ್ಪು ಮಾಡಿದ್ದೆ, ಆತ ನನ್ನ ಮಿತ್ರ ಅಂತ ತಿಳ್ಕೊಂಡಿದ್ದೆ, ಒಟ್ಟಿಗೆ ನಾವು ಮಲ್ಕೊಳ್ತಾ ಇದ್ವಿ, ಮಾತಾಡ್ತಾ ಇದ್ವಿ, ಆಟ ಆಡ್ಕೊಂಡಿದ್ವಿ. So we were living together, we were playing together as right from the young kids onwards. We were scolding each other, we were sleeping on the same bed. I was scolding him and he was always laughing. I was scolding him even when he was alone with me or in front of others. ಇದೆಲ್ಲ ನೆನಪಿಗೆ ಬಂದ್ಬಿಡ್ತಲ್ಲ ಆತನಿಗೆ. ನಾನು ಏನೆಲ್ಲ ಮಾಡಿಬಿಟ್ಟಿದ್ದೇನೆ. ಕೃಷ್ಣನನ್ನ ಸಾಧಾರಣ ಮನುಷ್ಯ, ಸಾಧಾರಣ ನನ್ನ ಸ್ನೇಹಿತ, ನನ್ನ ಮಿತ್ರ, ನನ್ನ ಬಂಧು ಅಂತ ತಿಳ್ಕೊಂಡು ಏನೆಲ್ಲ ಹೇಳ್ಬಿಟ್ಟಿದ್ದೇನೆ, ಅಪಹಾಸ್ಯ ಮಾಡಿದ್ದೇನೆ, ಬೈದಿದ್ದೇನೆ. ಆದ್ರೆ ಎಲ್ಲವನ್ನು ಪರಮಾತ್ಮ ಒಂದೇ ತರ ಸ್ವೀಕಾರ ಮಾಡಿದ್ದಾನಲ್ಲ, ಅದೇ ಪ್ರೀತಿಯನ್ನು ನನ್ನ ತೋರಿಸ್ತಾ ಇದ್ದಾನಲ್ಲ, ಯಾವತ್ತೂ ಸಿಟ್ಕೊಂಡಿಲ್ವಲ್ಲ. ನಾನು ತಿಳ್ಕೊಂಡಿದ್ದೇ ಬೇರೆ, ಇರೋದೇ ಬೇರೆ ಅಂತ ಗೊತ್ತಾದ ಮೇಲೆ ಹಳೆದೆಲ್ಲ ನೆನಪಾಗುತ್ತಲ್ಲ. ನನಗೇನು ಗೊತ್ತಿಲ್ಲದೆ ನಾನು ಏನೇನೋ ಬೈದ್ಬಿಟ್ಟೆ ಕೃಷ್ಣ, ನನ್ನ ಕ್ಷಮಿಸು ಅಂತ ಹೇಳ್ತಾನೆ. ನಾನು ತಪ್ಪು ಮಾಡಿದ್ದೇನೆ, ಅಪಚಾರವೆಸಗಿದ್ದೇನೆ, ನನ್ನನ್ನ ನೀನೇ ಕ್ಷಮಿಸಬೇಕು ಅಂತ ಹೇಳ್ತಾನೆ. ನೀನು ಏನು ಅಂತ ಸ್ವಲ್ಪ ಅರ್ಥ ಆದ ಮೇಲೆ ಅಚ್ಯುತನಾಗಿರ್ತಕ್ಕಂಥ, ಅವ್ಯವನಾಗಿರ್ತಕ್ಕಂಥ, ಅವಿನಾಶಿಯಾಗಿರ್ತಕ್ಕಂಥ ಪರಬ್ರಹ್ಮನೇ ನೀನು, ಜಗನ್ನಿವಾಸನೋ ದೇವದೇವೇಶನೋ ಆಗಿರ್ತಕ್ಕಂತಹ ಪರಮಾತ್ಮ ಸ್ವರೂಪನೇ ನೀನು ಅಂತ ಅರ್ಥ ಆದ್ಮೇಲೆ ನನ್ನನ್ನ ಕ್ಷಮಿಸು ಅಂತ ಹೇಳಿ. ನಾಟ್ ನೋಯಿಂಗ್ ಯುವರ್ ಗ್ರೇಟ್ನೆಸ್, ಐ ವಾಸ್ ಸ್ಕೋಲ್ಡಿಂಗ್ ಯು, ಐ ವಾಸ್ ಬಿಹೇವಿಂಗ್ ಆಸ್ ಇಫ್ ಯು ಆರ್ ಮೈ human friend at the human level. I have scolded not only you, that is in private, in privacy, but also in front of others. All that I have done, Paramatma, I have ridiculed you in so many ways. Pardon me. I am bowing down my head. Pardon me for all the, please forgive me for all the sins I have committed without knowing really who you are. Only thinking that you are my friend. Tvamaham ಕ್ಷಾಮಯೇ ಅಂತ ಕೊನೆಗೆ ಹೇಳ್ತಾನೆ. ಈ ಎರಡೂ ಶ್ಲೋಕಗಳ ಅರ್ಥ ಅಲ್ಲಿಗೆ ಬಂದಿತ್ತು ಅಂತ ಕಾಣುತ್ತೆ ತೋರಿಸಲ. ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತಾ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ ಯಚ್ಚಾವಹಾಸಾರ್ಥಮಸ್ ಅಸತ್ಕೃತೋಸಿ ವಿಹಾರ ಶಯ್ಯಾಸನ ಭೋಜನೇಷು
ಏಕೋಥವಾಪ್ಯುಚ್ಯುತ ತತ್ಕ್ಷಾಮಯೇ ತ್ವಾಂ ಅಹಂ ಅಪ್ರಮೇಯಂ. ಕೊನೆಯಲ್ಲಿ ಏನ್ ಹೇಳ್ತಾನೆ 42ನೇ ಶ್ಲೋಕದ, ತ್ವಾಂ ಅಹಂ ಕ್ಷಾಮಯೇ, ತ್ವಾಂ ಅಹಂ ಕ್ಷಾಮಯೇ, ನೀನು ನನ್ನನ್ನು ಕ್ಷಮಿಸು. ನಾನು ಎಷ್ಟೆಲ್ಲ ತಪ್ಪು ತಿಳ್ಕೊಂಡಿದ್ದೆ, ಇಲ್ಲಿವರೆಗೆ ಬಂದಿತ್ತು ಅಂತ ಅನ್ಕೊಂಡಿದ್ದೇನೆ. ಹಾಗೆ ಮುಂದುವರಿತಾ ಭಗವಂತನ ಗುಣಗಾನ. ಈ ವೇದಾಂತದಲ್ಲಿ ನಮ್ಮ ಪರಿಭಾಷೆಯಲ್ಲಿ ಸಾಮಾನ್ಯ ಎಲ್ಲರಿಗೂ ಗೊತ್ತಿರೋದು ಒಂದು ಶಬ್ದ ಇದೆ, ಸ್ತೋತ್ರ. ಸ್ತೋತ್ರರತ್ನ, ಸ್ತೋತ್ರಮಾಲಾ, ವಿಷ್ಣು ಸಹಸ್ರನಾಮ ಸ್ತೋತ್ರ, ಲಲಿತಾ ಸಹಸ್ರನಾಮ ಸ್ತೋತ್ರ, ಶಿವ ಸಹಸ್ರನಾಮ ಸ್ತೋತ್ರ. ದಿ ವರ್ಡ್ ಸ್ತೋತ್ರ with a definitive specific meaning in Vedanta. So what is the actual meaning of stotra? Trying to recollect through total devotion and conviction and belief all the attributes of Sakara Paramatma Swarupa. Glorify all those characters, the gunas of Sakara Paramatma, Parabrahma Swarupa in the Sakara Param. ದರ್ಶಿಯಾಗಿರ್ತಕ್ಕಂತಹ ಸಾಕಾರ ಸಗುಣ ರೂಪದಲ್ಲಿರ್ತಕ್ಕಂತಹ ಪರಮಾತ್ಮನ ವಿವಿಧ ರೂಪಗಳನ್ನ ನೆನೆಸಿಕೊಂಡು ಆಯಾ ಇಷ್ಟು ದೇವತಾ ರೂಪದಲ್ಲಿ ಕಂಡಂತಹ ಪರಮಾತ್ಮ ಸ್ವರೂಪವನ್ನು ಮನಸ್ಸಿನಲ್ಲಿ ಹೃದಯದಲ್ಲಿ ಇಟ್ಕೊಂಡು ಆತನ ಗುಣಗಾನಗಳನ್ನು ಮಾಡ್ತಾ ಇರೋದು. ಆತನ ಕಲ್ಯಾಣ ಗುಣಗಳನ್ನ, ಗುಣವಿಶೇಷಗಳನ್ನ, ಆತನ ಲೀಲೆಗಳನ್ನ ಹೊಗಳೋದು, ಗುಣಗಾನ ಮಾಡೋದಕ್ಕೆ ಸ್ತೋತ್ರ ಅಂತ ಹೆಸರು. ಈಗ ಭಗವಂತನ ಕುರಿತು ಅದನ್ನೇ ಮಾಡ್ತಾ ಇದ್ದಾನೆ ಅರ್ಜುನ್. ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್ ತತ್ವತ್ಸಮೋಸ್ತ್ಯಭ್ಯಧಿಕಃ ಕುತೋನ್ಯೋ ಲೋಕತ್ರಯೇಪ್ಯ ಪ್ರತಿಮ ಪ್ರಭಾವ. is very important to split and understand correctly. The combination of the second line words, natvatsamostyabhyadikah kutonyo, abhyadikah kutah anyah. You have to split it correctly. Tvat samah asti, na tat swamah samah asti ಅಂದ್ರೇನು? ನಿನಗೆ ಸಮನಾದಂತಹ ಇನ್ನೊಬ್ಬ ವ್ಯಕ್ತಿಯಾಗಲಿ ಇನ್ನೊಂದು ಪದಾರ್ಥವಾಗಲಿ ಯಾವುದೂ ಇಲ್ಲ ಅಂತ. ಇರುವುದು ನೀನು ಒಂದೇ ವಸ್ತು, ನೀನು ಒಬ್ಬನೇ ಅಂತ ಅರ್ಥ. ಅಭ್ಯಧಿಕಃ ಕುತಃ ಅನ್ಯಃ, ನಿನಗಿಂತ ನಿನ್ನ ಹಾಗೆ ಯಾರೂ ಇಲ್ಲ ಅಂದಮೇಲೆ ನಿನಗಿಂತ ಹೆಚ್ಚುವಾಗಿರ್ತಕ್ಕಂತಹ, ಇನ್ನೂ ಉತ್ತಮನಾಗಿರ್ತಕ್ಕಂತಹ, ನಿನಗಿಂತಲೂ ಶ್ರೇಷ್ಠನಾಗಿರ್ತಕ್ಕಂತಹ ಇನ್ಯಾವುದರ ವಸ್ತು ಇದೆಯಾ ಅಂದ್ರೆ ಅಭ್ಯಧಿಕಃ ನಾಸ್ತಿ. ಎಲ್ಲಿದೆ? ಕುತಃ, ನಿನ್ನ ಹಾಗೆ ಇನ್ನೊಂದು ವಸ್ತುನೇ ಇಲ್ಲ ಅಂದಮೇಲೆ ನಿನಗಿಂತ ಶ್ರೇಷ್ಠವಾಗಿರೋದು ಯಾವುದು ಎಲ್ಲಿದೆಯಪ್ಪ ಕೃಷ್ಣ? ಇಲ್ವೇ ಇಲ್ಲ ಅನ್ನೋ ಭಾವ ಅದು. ಅಂದ್ರೆ ಇರುವುದು ನೀನೊಬ್ಬನೇ, ಇರುವುದು ಒಂದೇ ವಸ್ತು, ಆ ಒಂದೇ ಪರಬ್ರಹ್ಮ ವಸ್ತು ನೀನೇ ಆಗಿದ್ದೀಯ. ಇದು ನನ್ನ ಅನುಭವಕ್ಕೆ ಬಂದಿದೆ. ಇದು ಸ್ತೋತ್ರದ ಒಂದು ಭಾವ. ಪರಮಾತ್ಮನ ಗುಣಗಾನವನ್ನ ಅರ್ಜುನ ಭಕ್ತನಾಗಿ ಹೇಳ್ತಾ ಇದ್ದಾನೆ. ಅದಕ್ಕೋಸ್ಕರ ಏನ್ ಹೇಳ್ತಾ ಇದ್ದಾನೆ? ಚರಾಚರಸ್ಯ ಪಿತಃ ಅಸಿ, ಪಿತಾಸಿ. ಪಿತಾಸಿ ಮೀನ್ಸ್ ಪಿತಃ ಅಸಿ. ಲೋಕಸ್ಯ ಚರಾಚರಸ್ಯ, ಹೇ ಪರಮಾತ್ಮ, ಹೇ ಪ್ರಭು, ಈ ಲೋಕಗಳಿಗೆ, ಚರಾಚರ ವಸ್ತುಗಳಿಗೆ, ಈ ಲೋಕಗಳಿಗೆ ಅಂತಂದ್ರೆ ಈ ಸಕಲ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಏನೇನು ಸೃಷ್ಟಿಯಲ್ಲಿ ಬಂದಿದೆಯೋ ಎಲ್ಲದಕ್ಕೂ ಚರಾಚರ ವಸ್ತುಗಳು ಅಂತಂದ್ರೆ ಆನಿಮೇಟ್ ಅಂಡ್ ಇನ್ಆನಿಮೇಟ್, ಲಿವಿಂಗ್ ಅಂಡ್ ನಾನ್ ಲಿವಿಂಗ್, ಬೋತ್ ಕಮ್ ಅಂಡರ್ ದಟ್. ಚರಾಚರ, ಚರ ಪ್ಲಸ್ ಅಚರ, ಸಕಲ ಚರಾಚರ ವಸ್ತುಗಳಿಗೆ, ಈ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಲೋಕಗಳಿಗೆ ನೀನೇ ತಂದೆಯಾಗಿದ್ದೀಯಲ್ಲಪ್ಪ. ಪಿತಃ ಅಸಿ, ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಂ ಅಸಿ, ತ್ವಮಸ್ಯ ಅಸ್ಯ ತ್ವಂ ಪೂಜ್ಯಶ್ಚ ಗುರುರ್ಗರೀಯಾನ್. ಪೂಜ್ಯಶ್ಚ ಗುರುರ್ಗರೀಯಾನ್, another adjective added here. Guru means who is the ultimate goal we have to reach. Guru means jnana. Guru means jnana swarupa. Guru means sat swarupa. Guru means ananda swarupa. So Guru means satchidananda swarupa. That itself is very clear. Arjuna is using the word Guru Gariyan. Gariyan Guru. You are the Guru among the Gurus. You are the Guru of the Gurus. Now, colloquially it means you are not just a physical entity as referred as Guru. You are beyond that. You are the Paramatma itself. You are the Jagadvandya. You are the Adi Guru. You are the Prathama Guru. Regarding Bhagavad Gita, all great Mahatmans have uttered one beautiful sentence, starting from Madhusudan Saraswati, reference to Krishna Paramatma. Krishnam Vande Jagadgurum. Jagadgurum Krishnam Vande.
ಕೃಷ್ಣ ಈಸ್ ನಥಿಂಗ್ ಬಟ್ ಜಗದ್ಗುರು. ಸೊ ಐ ಬೋ ಮೈ ಹೆಡ್, ನಮ್ ಒಂದೇ ಜಗದ್ಗುರು. ಸೊ ಸೇಮ್ ಥಿಂಗ್ ಹಿಯರ್. ಗುರುರ್ಗರಿಯಾನ್, ಪೂಜ್ಯಸ್ಯ ಗುರುರ್ಗರಿಯಾನ್. ಗುರುಗಳಿಗೆ ಗುರು ಆಗಿದ್ದೀಯ ನೀನು, ಮಹಾನ್ ಗುರು ಆಗಿದ್ದೀಯ, ಪರಮ ಗುರು ಆಗಿದ್ದೀಯ, ಆದಿಗುರು ಆಗಿದ್ದೀಯ. ನೀನೇ ಜಗದ್ಗುರು, ಜಗತ್ತಿಗೆ ತಂದೆ, ತಂದೆ ತಾಯಿ ಎಲ್ಲವೂ ನೀನೇ. ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್ನತ್ಸತ್ಸಮೋಸ್ತ್ಯಭ್ಯಧಿಕ ಕುತೋನ್ಯೋ ಲೋಕತ್ರಯೇಪ್ಯ ಪ್ರತಿಮ ಪ್ರಭಾವ. ಅಪ್ರತಿಮ ಪ್ರಭಾವ. ಅಪ್ರತಿಮ ಪ್ರಭಾವ ಮೀನ್ಸ್ ಲಾರ್ಡ್ ವಿತ್ ಇನ್ಫೈನೈಟ್, ಪ್ರಭಾವಶಾಲಿಯಾದ, ಉಜ್ವಲವಾದ, ಅನಂತದಲ್ಲಿ ಅನಂತನಾಗಿರ್ತಕ್ಕಂತಹ, ಆದಿ ಅಂತ್ಯಗಳೇ ಗೊತ್ತಿಲ್ಲದೆ ಇರತಕ್ಕಂತಹ ಪ್ರಭಾವಶಾಲಿ ಭಗವಂತನಿಗೆ ಅಪ್ರತಿಮ ಪ್ರಭಾವ ಶಬ್ದ ಅರ್ಜುನ ಇಲ್ಲಿ ಬಳಸ್ತಾ ಇದ್ದಾನೆ. ನೀನೇ ಅಪ್ರತಿಮ ಪ್ರಭಾವ ಅಂದ್ರೆ ಅಂತಹ ಪರಮಾತ್ಮ ಸ್ವರೂಪ ನೀನು. ನಿನಗಿಂತ ಯಾರಾದ್ರೂ ಹೆಚ್ಚಿಗೆ ಇದ್ದಾರಾ? ಖಂಡಿತ ಇಲ್ಲ. ನಿನಗಿಂತ ಮೇಲೆ ಯಾರಾದ್ರೂ ಇದ್ದಾರಾ? ಇಲ್ಲ. ನೀನೇ ಕೊನೆ. ಯು ಆರ್ ದ ಎಂಡ್, ಯು ಆರ್ ದ ಗೋಲ್. ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಂ ಅಹಮೀಶಮೀಡ್ಯಂ ಪಿತೇವ ಪುತ್ರಸ್ಯ ಸಖೇವ ಸಚ್ಯುಃ ಪ್ರಿಯಃ ಪ್ರಿಯಾಯಾರ್ಹಸಿ ದೇವ ಸೋಢುಂ. ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಂ ಅಹಮೀಶಮೀಡ್ಯಂ. ತಸ್ಮಾತ್ ದೇರ್ಫೋರ್, ಆದ್ದರಿಂದ, ಪ್ರಣಿಧಾಯ ಕಾಯಂ, ದೇಹವನ್ನು ಬಗ್ಗಿಸಿ, ಶರೀರವನ್ನು ಬಗ್ಗಿಸಿ, ಗೌರವಪೂರ್ವಕವಾಗಿ ದೀರ್ಘದಂಡ ನಮಸ್ಕಾರ ರೂಪದಲ್ಲಿ ಶರೀರವನ್ನು ನೆಲಕ್ಕೆ ತಾಕಿಸಿ, ಅಂದ್ರೆ ನಮಸ್ಕಾರ ಮಾಡ್ತಾ, ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾ ಅಂತ ಅರ್ಥ. ಪ್ರಣಿಧಾಯ ಕಾಯಂ ತಸ್ಮಾತ್ ಪ್ರಣಮ್ಯ ಪ್ರಸಾದಯೇ ತ್ವಾಂ. ತ್ವಾಂ ಪ್ರಣಮ್ಯ ಪ್ರಸಾದಯೇ ಅಹಂ ಈಶಂ ಈಡ್ಯಂ. ಈಶಂ ಈಡ್ಯಂ. ಈಡ್ಯಂ ಅಂತಂದ್ರೆ ಯಾರು ಸ್ತುತಿಗೆ ಅರ್ಹರಾಗಿದ್ದಾರೋ, ದ ಒನ್ ಹೂ ಡಿಸರ್ವ್ಸ್ ದಿ ಪ್ರೈಸ್, ದ ಒನ್ ಹೂ ಡಿಸರ್ವ್ಸ್ ಟು ಬಿ ವರ್ಷಿಪ್ಡ್ ಅಂತ ಅರ್ಥ. ಎಂ. ಸೊ ಯು ಆರ್ ದಟ್ ಒನ್ ಹೂ ಡಿಸರ್ವ್ಸ್ ಟು ಬಿ ವರ್ಷಿಪ್ಡ್, ಡಿಸರ್ವ್ ಟು ಬಿ ಲವ್ಡ್, ಅಂಡ್ ಯು ಆರ್ ದಟ್ ಎಂಟಿಟಿ. ಅಂತಹ ನಿನಗೆ ನಾನು ದೇಹವನ್ನು ಬಗ್ಗಿಸಿ ಸಾಷ್ಟಾಂಗ ರೀತಿಯಲ್ಲಿ ನಿನಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ಸೊ ಐ ಆಮ್ ಬೋಯಿಂಗ್ ಮೈ ಹೆಡ್ ಟೋಟಲಿ with my body surrendered at your feet. So now I request you on the next slide. ಏನೇನು ನಮಸ್ಕಾರ ಮಾಡ್ತಾ ಇದ್ದೇನಪ್ಪ ಕೃಷ್ಣ ಅಂತ ಅಷ್ಟೇ ಅಲ್ಲ, ಹಳೆದೆಲ್ಲ ನೆನಪಾಗ್ತಾ ಇದೆಯಲ್ಲ. ನಾನು ಏನೇನು ತಪ್ಪು ಮಾಡಿದ್ದೆ, ಅಪಹಾಸ್ಯ ಮಾಡಿದ್ದೆ, ಯಾವ ರೀತಿ ಕೃಷ್ಣನ ಜೊತೆಗೆ ಬಹಳ ಸಲಿಗೆಯಿಂದ ನಡ್ಕೊಂಡಿದ್ದೆ, ಯಾವ ರೀತಿ ಬೈದಿದ್ದೆ, ಎಲ್ಲವೂ ಆತನ ನೆನಪಾಗಿದೆ. ಆದ್ರಿಂದ ಎರಡನೇ ಚರಣದಲ್ಲಿ ಏನ್ ಹೇಳ್ತಾ ಇದ್ದಾನೆ, ನಾನು ಏನ್ ಮತ್ತೆ ತಪ್ಪು ಮಾಡಿದ್ರು, ಯಾವ ರೀತಿ ತಂದೆ ಮಗನ ಮೇಲೆ ಎಷ್ಟು ಪ್ರೀತಿ ಇರುತ್ತೆ ತಂದೆಗೆ ತೋರಿಸ್ಕೊಳ್ಳಲ್ಲ, ಆದ್ರೆ ಮಗ ಮಾಡಿರ್ತಕ್ಕಂಥ ಎಲ್ಲ ತಪ್ಪುಗಳನ್ನ ತಂದೆ ಕ್ಷಮಿಸ್ತಾ ಹೋಗ್ತಾನೆ. ಯಾಕಂದ್ರೆ ತನ್ನ ವಂಶದ ಕುಡಿ, ತಾನು ಅನುಭವದಲ್ಲಿ ನೋಡಿರ್ತಕ್ಕಂಥ ಜೀವನವನ್ನ ತನ್ನ ಮಗ ಈಗ ನೋಡ್ತಾ ಇದ್ದಾನೆ, ಎಷ್ಟೋ ತಪ್ಪು ಮಾಡ್ತಾ ಇದ್ದಾನೆ. ತಂದೆಗೆ, ವಯಸ್ಸಾದ ತಂದೆಗೆ ಮಗ ಬೈಯೋದು ಸಾಮಾನ್ಯ, ಆದ್ರೆ ತಂದೆ ಸುಮ್ಮನೆ ಇರ್ತಾನೆ. ಯಾಕೆಂದ್ರೆ ತನ್ನ ಮಗನೇ ಅಲ್ವಾ, ಆ ಒಂದು ಬಾಂಧವ್ಯ ಇದೆ. ಮಗ ಎಷ್ಟೇ ನೂರಾರು ತಪ್ಪು ಮಾಡಿದ್ರು ತಂದೆ ಸ್ಥಾನದಲ್ಲಿ ತಂದೆ ಆದವನು ಆ ಮನಸ್ಥಿತಿಯಲ್ಲಿ ಮಗನನ್ನ ಕ್ಷಮಿಸ್ತಾ ಇರ್ತಾನೆ. ಯಾಕಂದ್ರೆ ತನ್ನ ಮಗನೇ ಅಲ್ವಾ ಮಾಡ್ತಾ ಇರೋದು, ಬೇರೆಯವರು ಅಲ್ವಲ್ಲ. ತಾಯಿ ಯಾವ ರೀತಿ ಮಗನನ್ನ ಕ್ಷಮಿಸ್ತಾಳೋ ತಂದೆಯೂ ಹಾಗೆ ಮಗನನ್ನ ಕ್ಷಮಿಸ್ತಾನೆ. ಪಿತೇವ ಪುತ್ರಸ್ಯ ಅಂದ್ರೆ there is a meaning. The way the father pardons the mistakes of the son. ಸಖೇವ ಸತ್ಯುಹು, the way a close friend pardons. ಪರಮ ಮಿತ್ರರಲ್ಲಿ ಒಬ್ಬ ಏನೇ ಬೈದ್ರು, ಏನೇ ಅಂದ್ರು, ಬಡದಾಡಿದ್ರು, ಆತನನ್ನ ಅವಮಾನಕ್ಕೆ ಈಡು ಮಾಡಿದ್ರು, ಇನ್ನೊಬ್ಬ ಮಿತ್ರ ಎಷ್ಟೇ ಆಗಲಿ ಈತನನ್ನ ಪ್ರಾಣ ಸಖ, ನನ್ನ ಮಿತ್ರ ಅಂತ ಹೇಳಿ ಆತನನ್ನ ಕ್ಷಮಿಸ್ತಾ ಇರ್ತಾನೋ. ಪಾರ್ಡನ್ಸ್ ಹಿಸ್ ಓನ್ ಫ್ರೆಂಡ್. ಸತ್ಯುಹು ಸಖೇವ ಸತ್ಯುಹು ಪ್ರಿಯಾಯಾಹ ಪ್ರಿಯಾಯಾಹ. ಯಾವ ರೀತಿ ಪ್ರಿಯಕರನಾದ ತನಗೆ ಅನುರೂಪಳಾದಂತಹ ಹೆಂಡತಿ ಭಾರ್ಯೆ ಅನ್ಯೋನ್ಯವಾಗಿ ಸಂಸಾರ ಮಾಡ್ತಾ ಇರಬೇಕಾದ್ರೆ ಆ ಪತಿಗೆ ಪತ್ನಿ ಮೇಲೆ ಎಷ್ಟು ಪ್ರೇಮ ಇರುತ್ತೆ ಅಂದ್ರೆ, ಪತ್ನಿ ಏನೇ ತಪ್ಪು ಮಾಡಿದರೂ ಪತಿಯು ಅದನ್ನು ಕ್ಷಮಿಸ್ತಾ ಇರ್ತಾನೆ. ಸೊ ಯಾವ ರೀತಿ ಅನುರಾಗ ತುಂಬಿದ ಪತಿ, ಅತ್ಯಂತ ಪ್ರೇಮವಿಟ್ಟ ಪತಿ ತನ್ನ ಪತ್ನಿಯ ನೂರಾರು ಅಪರಾಧಗಳನ್ನು ಕ್ಷಮಿಸ್ತಾನೋ, ಹಾಗೆಯೇ ನೀನು ನನ್ನನ್ನು ಕ್ಷಮಿಸು ಪರಮಾತ್ಮ. ಅದು ಅರ್ಜುನ ಹೇಳ್ಬೇಕಾಗಿದೆ. ಇದೆಲ್ಲ ಉದಾಹರಣೆಗಳು. ಪ್ರಿಯಾಯ ಅರ್ಹಸಿ ದೇವ ಸೋಢಂ. ಆದ್ರಿಂದ ಪರಮಾತ್ಮ ನನ್ನನ್ನ ಕ್ಷಮಿಸಲು ನೀನು ಯೋಗ್ಯನಾಗಿದ್ದೀಯ, ನಾನು ಕ್ಷಮಿಸಕ್ಕೆ ತಕ್ಕವನಾಗಿದ್ದೇನೆ, ನೀನು ಕ್ಷಮಿಸಬೇಕು. ನೀನು ಅರ್ಹಸಿ ಅಂದ್ರೆ ನೀನು ಸಮರ್ಥನಾಗಿದ್ದೀಯ ಯಾವುದಕ್ಕೆ? ನನ್ನನ್ನ ಕ್ಷಮಿಸಲು.
So I know that you are capable of pardoning me also. Please pardon me. Please pardon me. I am at your feet. I am prostrating at your feet. So the way a father pardons his son, the way a friend pardons his own close friend, the way a husband, a dearer husband pardons his wife, the same way you please pardon me. ಅದು ಒಳಗಿನ ಮೀನಿಂಗ್. ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಂ ಅಹಮೀಶ ಮೀಡ್ಯಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ ಪ್ರಿಯ ಪ್ರಿಯಾಯ ಅರ್ಹಸಿ ದೇವ ಸೋಢಂ. ಈ ಎರಡು ಶ್ಲೋಕಗಳಲ್ಲಿ ಸ್ತೋತ್ರ ಯಾಕೆ ಮಾಡ್ತಾ ಇದ್ದಾನೆ ಭಗವಂತನ? ಆತನಿಗೆ ಹೇಳಲಿಕ್ಕೆ ಸರಿಯಾದ ಪದಗಳು ಸಿಗ್ತಾ ಇಲ್ಲ. ನನ್ನನ್ನ ಕ್ಷಮಿಸು ಅಂತ ಕೊಂಡಾಡ್ತಾ ಇದ್ದಾನೆ. ನೀನು ಏನು ಅಂತ ಈಗ ಅರ್ಥ ಆಗ್ತಾ ಇದೆ, ಆದ್ರೆ ಹೇಳಕ್ಕೆ ಗೊತ್ತಾಗ್ತಾ ಇಲ್ಲ. ಯಾವ ರೀತಿ ಹೇಳ್ಕೊಳ್ಬೇಕು ಗೊತ್ತಾಗ್ತಾ ಇಲ್ಲ. ಉದಾಹರಣೆಗಳು ನೋಡಪ್ಪ ಕೃಷ್ಣ, ನಾನು ಏನೇನೋ ತಿಳ್ಕೊಂಡಿದ್ದೀನಿ, ಎಲ್ಲ ಗೊತ್ತಿದೆಯಲ್ಲಪ್ಪ, ತಂದೆ ಮಗನ ಕ್ಷಮಿಸ್ಬಿಡು. ಆ ಒಂದು ಉದಾಹರಣೆ ಕೊಡ್ತಾ ಇದ್ದಾನೆ. ಪ್ರೀತಿ ಪಾತ್ರನಾದ ಗಂಡ ತನ್ನ ಹೆಂಡತಿನ ಯಾವ ರೀತಿ ಕ್ಷಮಿಸ್ತಾನೋ ಆ ರೀತಿ ನಾನು ಕ್ಷಮಿಸ್ಬಿಡಪ್ಪ ಅಂದ್ರೆ ಹೇಗೆ ಹೇಳ್ಕೊಳ್ಬೇಕು, ಆತ್ಮ ನಿವೇದನೆಯನ್ನು ಹೇಗೆ ಮಾಡಬೇಕು, ತನ್ನ ಭಕ್ತಿಯನ್ನು ಹೇಗೆ ತೋರಿಸ್ಕೊಳ್ಬೇಕು ಗೊತ್ತಾಗ್ತಾ ಇಲ್ಲ. ಯಾವ ರೀತಿ ಪರಮಾತ್ಮನನ್ನು ಹೊಗಳಬೇಕು ಅದು ಗೊತ್ತಾಗ್ತಾ ಇಲ್ಲ. ಆದ್ರಿಂದ ತನಗೆ ತೋಚಿದ ರೀತಿಯಲ್ಲಿ ವಿತ್ ಫುಲ್ ಆಫ್ ಎಮೋಷನ್, ವಿತ್ ಫುಲ್ ಆಫ್ ಲವ್, ಫುಲ್ ಆಫ್ ರೆಸ್ಪೆಕ್ಟ್ ಅಂಡ್ ಡಿವೋಷನ್, ಅರ್ಜುನ ಈಸ್ ನೌ ಪ್ಲೀಡಿಂಗ್, ಆಕ್ಚುಲಿ ವರ್ಷಿಪಿಂಗ್ ಹೂ ಇಸ್ ಇನ್ ಫ್ರಂಟ್ ಆಫ್ ಹಿಮ್. ಏನಾಗುತ್ತೆ ಅಂದ್ರೆ ಎಲ್ಲಾ ಮಹಾತ್ಮರು ಎಷ್ಟೋ ಸಂದರ್ಭದಲ್ಲಿ ಮಾತುಗಳನ್ನು ಹೇಳಿದ್ದಾರೆ. ಭಗವಂತ ಪ್ರತ್ಯಕ್ಷನಾದರೆ, ಆದ್ರೆ ಭಗವದ್ ಭಾವದಲ್ಲಿ ಭಗವದ್ ಅನುಭವ ಬಂದರೆ, ಭಗವಂತನ ದರ್ಶನ ಆದರೆ, ಸಾಕ್ಷಾತ್ಕಾರ ಆದರೆ, ಸ್ವರೂಪ ಜ್ಞಾನ ಆದರೆ, ತನ್ನ ಗುರುವಿನಾಗ್ಲಿ ಅಥವಾ ಭಗವಂತನನ್ನಾಗ್ಲಿ, ಯಾಕಂದ್ರೆ ಆ ಸಮಯದಲ್ಲಿ ತನ್ನ ಗುರು ಬೇರೆಯಲ್ಲ, ಭಗವಂತ ಬೇರೆಯಲ್ಲ ಅಂತ ಅನುಭವ ಸಿದ್ಧ ಆದ ಮೇಲೆ ಯಾವ ರೀತಿ ಹೇಳ್ಬೇಕು ಗೊತ್ತಾಗಲ್ಲ, ಏನ್ ಕೊಂಡಾಡಬೇಕು ಗೊತ್ತಾಗಲ್ಲ, ಏನ್ ಮಾತನಾಡಬೇಕು ಗೊತ್ತಾಗಲ್ಲ. ಇದೆಲ್ಲ ಅನುಭವದಲ್ಲಿ ಬರೋ ಮಾತುಗಳೇ ಹೊರತು ಕಿವಿಯಿಂದ ಕೇಳಿದ್ರೆ ಇದು ಅರ್ಥ ಆಗೋ ವಿಷಯವೇ ಅಲ್ಲ. ಸ್ವಂತ ಅನುಭವದಲ್ಲಿ ಮಾತ್ರ ಬರುವಂತದ್ದು. ಎದುರಿಗೆ ಭಗವಂತ ಬಂದುಬಿಟ್ರೆ ನಾನು ಏನ್ ಮಾಡಬೇಕು, ಯಾವ ರೀತಿ ಕೊಂಡಾಡಬೇಕು, ಆ ಒಂದು ಕೃಪೆ ಆತ ತೋರಿಸ್ತಾ ಇದ್ದಾನಲ್ಲ, ಅದು ನಾನು ಯಾವ ರೀತಿ ನನ್ನ ವರ್ತನೆ ತೋರಿಸ್ಬೇಕು, ಹೌ ಟು ರೆಸ್ಪಾಂಡ್ ಟು ದಿ ಅಫೆಕ್ಷನ್ ಗಾಡ್ ಹ್ಯಾಸ್ ಶೋನ್, ಟು ದ ಲವ್ ಅಂಡ್ ದ ಗ್ರೇಸ್ ಗಾಡ್ ಹ್ಯಾಸ್ ಶೋನ್, ಟು ದ ಅನುಗ್ರಹ ಈಸ್ ಬೆಸ್ಟೋಯಿಂಗ್ ಆನ್ ಮೀ. ಐ ಡೋಂಟ್ ನೋ ಸಮಟೈಮ್ಸ್ ದಟ್ ಈಸ್ ಅ ಭಾವ ಹಿಯರ್. ಹೌ ಟು ಪ್ರೈಸ್ ದ ಲಾರ್ಡ್. ಭಗವಂತ ಭಕ್ತರ ಪರಾಧೀನ, ಭಕ್ತರ ಕರೆಗೆ ಭಗವಂತ ಓಗೊಡ್ತಾನೆ, ಆತನ ಅಧೀನದಲ್ಲಿರ್ತಾನೆ. ಭಕ್ತನ ಹತ್ತಿರ ಭಗವಂತ ಓಡಿ ಬರ್ತಾನೆ ಹೊರತು ನೀನೇ ನನ್ನ ಹತ್ರ ಬಾ ಅಂತ ಹೇಳೋದೇ ಇಲ್ಲ ಎಷ್ಟೋ ಸಲ. ಸ್ವಂತ ಅನುಭವ ಬಂದಾಗ ಏನಾಗತ್ತೆ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ಕೊಡ್ತೇನೆ. ಸ್ವತಃ ನಾನು ಹೋದಾಗ ನೋಡಿದ್ದೆ ಇತ್ತೀಚೆಗೆ, ಒಂದು 15 ವರ್ಷದ ಹಿಂದೆ. ಕಾಗಿನೆಲೆ ಹಾವೇರಿ ಹತ್ತಿರ ಇರ್ತಕ್ಕಂಥ ಒಂದು ಸಣ್ಣ ಹಳ್ಳಿ. ಅಲ್ಲಿ ಏನಂದ್ರೆ ಯಾವ ವ್ಯವಸ್ಥೆನೂ ಇಲ್ಲ. ಪುರಾತನ ಕಾಲದ ದೇವಸ್ಥಾನ ಇದೆಯಲ್ಲ, ಆದಿಕೇಶವ ಶ್ರೀಮನ್ ನಾರಾಯಣ ಚತುರ್ಭುಜ ಮೂರ್ತಿ, ಶಂಖಚಕ್ರ ಗದಾ ಪದ್ಮಧಾರಿಯಾಗಿರ್ತಕ್ಕಂತಹ ಆ ನಾರಾಯಣ ಮೂರ್ತಿ ಆದಿಕೇಶವ ದೇವಸ್ಥಾನ ಗರ್ಭಗುಡಿಯಲ್ಲಿದೆ. ಆ ಮೂರ್ತಿಯ ಎತ್ತರ ಎಷ್ಟಿರಬಹುದು? 2.5-3 ಅಡಿ. The sanctum sanctorium standing is referred there as Adikeshava. It is another name for Lord Krishna. When Kanakadasa entered, he stayed there for 2-3 years, praising the Lord and writing all his. It is believed earnestly that Adikeshava in the sanctum sanctorium gave the total darshan in flesh and blood to Saint Kanakadasa. ಆ ಗರ್ಭಗುಡಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಅಲ್ಲೇ ಇದ್ದಾಗ ಕನಕದಾಸರಿಗೆ ಒಂದು ದಿವಸ ಸಾಕ್ಷಾತ್ ವೈಕುಂಠವಾಸಿಯಾಗಿರ್ತಕ್ಕಂತಹ ಚತುರ್ಭುಜಧಾರಿಯಾಗಿರ್ತಕ್ಕಂತಹ ಶಂಖಚಕ್ರ ಗದಾ ಹಸ್ತ ಪದ್ಮಧಾರಿಯಾಗಿರ್ತಕ್ಕಂತಹ ನಾರಾಯಣ ಅಲ್ಲಿ ಪ್ರತ್ಯಕ್ಷ ಆದ. ಆತನನ್ನ ನೋಡಿ ಕನಕದಾಸರಿಗೆ ಏನ್ ಹೇಳ್ಬೇಕು, ಏನ್ ಮಾಡಬಾರ್ದು ಗೊತ್ತಾಗದೆ ಮೊದಲೇ ಅವರು ತಮ್ಮ ಕವನಗಳ ಮೂಲಕ ಆಶುಕವಿತೆಯನ್ನು ಬಹಳ ಪ್ರಸಿದ್ಧಿ. ಯಾವಾಗಲೂ ಮನಸ್ಸು ಭಗವಂತನ ಚಿಂತನೆಯಲ್ಲಿ, ಅವರ ಆರಾಧ್ಯ ದೇವ ಕೃಷ್ಣನ ಚಿಂತೆಯಲ್ಲಿ ಇರ್ತಾರೆ. ಅಂತದ್ರಲ್ಲಿ ಪ್ರತ್ಯಕ್ಷ ಆಗ್ಬಿಟ್ಟಲ್ಲ ಭಗವಂತ. ಆಗ ಒಂದು ದೊಡ್ಡ ಅವ್ರದ್ದು ಬಹಳ ಸುಂದರವಾದ ಒಂದು ಪದ್ಯ ಇದೆ, ಪೂರ್ತಿ ನನಗೆ ಬರೋದಿಲ್ಲ. ಏನೆಂದು ಕೊಂಡಾಡಿ ಸ್ತುತಿಸಲೋ, ಏನೆಂದು ಕೊಂಡಾಡಿ ಸ್ತುತಿಸಲೋ, ನಾನೇನು ಬಲ್ಲೆ ನಿನ್ನ ಮಹಿಮೆ ಮಾಧವ. ಇಟ್ ಸ್ಟಾರ್ಟ್ಸ್ ಲೈಕ್ ದಟ್. ಏನೆಂದು ಕೊಂಡಾಡಿ ಸ್ತುತಿಸಲೋ ಮಾಧವ, ನಾನೇನು ಬಲ್ಲೆ ನಿನ್ನ ಮಹಿಮೆ ಮಾಧವ. See, that was written after he had that epiphanic vision, Lord standing in front of him. The same way Saint Tyagaraja observed in his own home Lord Rama appearing in front of him. The same moment the Saint Tyagaraja wrote the famous Telugu poem, impromptu poem, famous.
They don't know the background. Endalo Mahanubhavaru. Bhavudu. Endalo Mahanubhavudu. That is I don't know the full song, but I know the meaning of the song, when it was written, how it was written. Looking at Lord Rama, the words came from the lotus mouth of Endaro Mahanubhavudu. That's how it starts. So these epiphanic visions, when it happens, you don't know what to say, what not to say. ಅರ್ಜುನನ ಸ್ಥಿತಿ ಹಾಗೆ ಆಗಿರೋದು. ನಾನು ಯಾವ ರೀತಿ ಹೇಳಬೇಕು ಗೊತ್ತಾಗ್ತಾ ಇಲ್ವಲ್ಲ, ಆದ್ರಿಂದ ನನ್ನ ಕ್ಷಮಿಸ್ಬಿಡಪ್ಪ ಅಂತ ಹೇಳ್ತಾ ಇದ್ದೆ. ಸಿನ್ಸ್ ದಟ್ ಉಗ್ರ ಸ್ವರೂಪ ಇಸ್ ದೇರ್ ಇನ್ ಫ್ರಂಟ್ ಆಫ್ ಹಿಮ್, though at one part of the mind is like a lightning it has struck, he is unable to digest, unable to comprehend, unable to feel. One side of the mind totally hypnotized. The other side of the mind is totally terrified because of the terrific form. These slokas we will never understand. We have not been subjected to this terrific form. Most of the common people in the mundane world, ಸಾಮಾನ್ಯ ಜನಗಳಿಗೆ, ಸಾಮಾನ್ಯರಿಗೆ ಲೋಕದಲ್ಲಿ ಕೇವಲ ಒಂದೆರಡು ಶಬ್ದಗಳು ಹೇಳಿದರೆ ಹೆದರು ಬಿಡ್ತಾರೆ. ಫಾರ್ ಎಕ್ಸಾಂಪಲ್, ಡೆಮನ್, ಇನ್ವಿಸಿಬಲ್ ಸ್ಪಿರಿಟ್, ಭೂತ, ಪ್ರೇತ in the night time ಅಂತ ಹೇಳಿಬಿಟ್ರೆ ಹೆದರು ಬಿಡುತ್ತಾರೆ. There is a desolate house. If somebody says there is a haunted house, people will never go to that area in the night time. Imagine with a terrific form in front of you. Only, as I said earlier, you will soon or you will end up with a heart attack. Because you can never comprehend, imagine that God appears in that form. ಇದು ಯಾರಿಗೂ ಅರ್ಥ ಆಗಲ್ಲ. ಆದ್ರಿಂದ ಅರ್ಜುನನಿಗೆ ಹೆದರಿಕೆ ಇದ್ದೇ ಇದೆ. ಒಂದ್ ಕಡೆ ಸಂತೋಷ ಇದೆ, ಒಂದ್ ಕಡೆ ಏನೇನೋ ಹೇಳ್ತಾ ಇದ್ದಾನೆ. ಅದನ್ನ ಸ್ತುತಿ ಮಾಡ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ, ತಡ್ಕೊಳಕ್ ಆಗ್ತಾ ಇಲ್ಲ. ಕೊನೆಗೆ ಏನ್ ಹೇಳ್ಬೇಕು? ಸಾಕಪ್ಪ ಈ ರೂಪ ನಿಂದು, ನನಗಿನ್ ತಡ್ಕೊಳಕ್ಕಾಗಲ್ಲ, ದಯವಿಟ್ಟು ನೀನು ಒರಿಜಿನಲ್ ಫಾರಂ, ನಿನ್ನ ಮೊದಲಿನ ಹಾಗೆ ನಿನ್ನ ರೂಪವನ್ನು ತೋರಿಸು ಅನ್ನೋ ಆ ಸ್ಥಿತಿಗೆ ಬರ್ತಾ ಇದ್ದಾನೆ ಭಗವಂತ. ಆದ್ರಿಂದನೇ ಮುಂದಿನ ಶ್ಲೋಕ ಏನಿದೆ? ಅದೃಷ್ಟ ಪೂರ್ವಂ ಹೃಷಿತೋಸ್ಮಿ ದೃಷ್ಟ್ವಾ ಅಭಯೇನ ಚ ಪ್ರವ್ಯತಿತಂ ಮನೋಮೇ. ಅದೃಷ್ಟ ಪೂರ್ವಂ ಹೃಷಿತೋಸ್ಮಿ ದೃಷ್ಟ್ವಾ ಭಯೇನ, ಅಭಯ, ದೃಷ್ಟ್ವಾ ಭಯೇನ ಚ ಪ್ರವ್ಯತಿತಂ ಮನೋಮೇ. ತದೇವ ಮೇ ದರ್ಶಯ ದೇವರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ಟು ಹಿಸ್ ಫೈನಲ್ ರಿಕ್ವೆಸ್ಟ್, ತದೇವ ಮೇ ದರ್ಶಯ ದೇವರೂಪಂ, ಮೇ ದರ್ಶಯ ದೇವರೂಪಂ, ದೇವರೂಪಂ ಮೇ ದರ್ಶಯ. ಆದ್ದರಿಂದ ಭಗವಂತ ನಿನ್ನ ಆ ಸೌಮ್ಯವಾದ, ನಾವೆಲ್ಲರೂ ಕೇಳಲ್ಪಟ್ಟಿರತಕ್ಕಂತಹ ನಿನ್ನ ಪೂರ್ಣ ಪ್ರಮಾಣದ ಸ್ವಕೀಯವಾದಂತಹ, ಸಾಮಾನ್ಯವಾಗಿ ದುರ್ಲಭವಾದ ಆದರೂ ಸಹ ನೀನು ಯಾರೋ ಮಹಾವಿಷ್ಣು ಸ್ವರೂಪನಾಗಿರುವ ನಾರಾಯಣ ಅಂತ ನಾವು ತಿಳ್ಕೊಂಡಿದ್ದೇವೆಲ್ಲ, ಆ ಚತುರ್ಭುಜ ರೂಪದಲ್ಲಿ ನೀನು ನಿನ್ನ ರೂಪವನ್ನು ನನಗೆ ತೋರಿಸು, ಈ ರೂಪವನ್ನು ಸಾಕು ಮಾಡೋದು ನನಗೆ ಆಗೋದಿಲ್ಲ ಅಂತ. ದೇವರೂಪಂ ಅನ್ನೋದಕ್ಕೆ ಎರಡು ಇಂಟರ್ಪ್ರಿಟೇಷನ್ ಇದೆ. ಆಚಾರ್ಯ ಅಂಡ್ ಆಚಾರ್ಯ ಮಧ್ವ, they are unanimous. Means, according to these two acharyas, the original Mahavishnu form with the 4 hands, way you see in Tirupati, the calendar shown, Mahavishnu calendar, is Deva Rupa or original Rupa or Vaikunthavasi Sriman Narayana Rupa. They say like that because in the Mahabharata it is already, in the Moola Mahabharata it is shown already there. When Krishna appeared to Devaki in the prison room, night time, when he, not in the conventions he is born to Devaki, but he appeared in front of Devaki as a small boy with 4. Paramatma, Krishna, ಅವತಾರ ಎತ್ತೋ ಸಮಯದಲ್ಲಿ, ಅಂದ್ರೆ ಜನನ ಸಮಯದಲ್ಲಿ ದೇವಕಿಯ ಗರ್ಭದಲ್ಲಿ ಯಾವ ರೀತಿ ದರ್ಶನ ಕೊಡ್ತಾನೆ ಅಂತಂದ್ರೆ ಮೂಲ ಭಾರತದಲ್ಲಿದೆ. ಚತುರ್ಭುಜ ರೂಪದಲ್ಲಿ ಆತನ ಪ್ರವೇಶ ಆಯಿತು, ದರ್ಶನ ಆಯಿತು. ನಂತರ ಆ ಚತುರ್ಭುಜದಲ್ಲಿ 4 ಭುಜಗಳಲ್ಲಿ 2 ಭುಜ ಲುಪ್ತವಾಗಿ ಸಾಮಾನ್ಯ ಮನುಷ್ಯನ ಹಾಗೆ 2 ಭುಜಗಳು, 2 ಕೈಗಳು ಉಳಿದವು ಅಂತಿದೆ. ಆತನ ಮೂಲ ಸ್ವರೂಪದಲ್ಲಿ ಇದ್ದಂತಹ 2 ಭುಜಗಳು ಹೋಗಿ 2 ಉಳಿತು, 4ರಲ್ಲಿ 2 ಹೋಗಿ 2 ಉಳಿತು. ಅದರಿಂದ ದೇವರೂಪಂ ಅಂತಂದ್ರೆ ಇಲ್ಲಿ ಆಚಾರ್ಯರ ಪರಿಭಾಷೆ ಏನು? ಚತುರ್ಭುಜ ರೂಪಿಯಾಗಿರ್ತಕ್ಕಂತಹ ಆ ವಿಷ್ಣುವಿನ ಸ್ವರೂಪ, ನಾರಾಯಣ ಸ್ವರೂಪ. ವಿತ್ ಶಂಖ, sacred conch, chakra, Sudarshana chakra, and mace, gada in one hand, and Padma in the other hand. The same format is there in Tirupati, Balaji, with only the difference is the lower 2 hands, they don't carry any weapon or it has another meaning. But normally, if you look at the calendar printing
the photographs, Gada, Padma and two hands with Shankha and Chakra, Chaturbhuja Murti. Tadeva me darshayava deva rupam prasida devesha jagannivasa. Prasida means please help me. I am begging you. ನೀನು ಅನುಗ್ರಹದಿಂದ ನನಗೆ ತೋರಿಸು ದೇವೇಶ ಪರಮಾತ್ಮ ಜಗನ್ನಿವಾಸ ನಿನ್ನ ದೇವರೂಪವನ್ನು ತೋರಿಸು ಅಂತ ಕೇಳ್ತಾ ಇದ್ದ. ಅದೃಷ್ಟಪೂರ್ವಂ ಹೃಷಿತೋಸ್ಮಿ ದೃಷ್ಟ ಭಯೇನ ಚ ಪ್ರವ್ಯತಿಥಂ ಮನೋಮಿ. ಅದೃಷ್ಟಪೂರ್ವಂ ಹೃಷಿತೋಸ್ಮಿ ದೃಷ್ಟ. ಇದುವರೆಗೂ ಯಾರೂ ನೋಡದೇ ಇರತಕ್ಕಂತಹ, ನಾನೂ ನೋಡದೇ ಇರತಕ್ಕಂತಹ, ಇನ್ಯಾರೂ ನೋಡದೇ ಇರತಕ್ಕಂಥ ಅದೃಷ್ಟಪೂರ್ವ ಮೀನ್ಸ್ so far nobody has seen this Vishwarupa. The what you have shown me is not seen by anybody in the world. ಅಂಥದ್ದನ್ನು ನನಗೆ ತೋರಿಸಿ ಪ್ರಶಿತೋಸ್ಮಿ, ನನ್ನನ್ನು ಸಂತೋಷಪಡಿಸಿದ್ದೀಯ, ನನ್ನನ್ನು ಪ್ರಸನ್ನಗೊಳಿಸಿದ್ದೀಯ ಪರಮಾತ್ಮ. ಆದರೆ ಭಯೇನ ಚ ಪ್ರವ್ಯತಿತಂ ಮನೋಮಿ. ಆದರೆ ಮನಸ್ಸಿನಲ್ಲಿ ಇನ್ನೂ ಭಯ ಇದೆ. ಯಾಕೆಂದ್ರೆ ಆ ಉಗ್ರ ಸ್ವರೂಪ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಫಾರ್ ವಾಟ್ ಐ ಹ್ಯಾವ್ ಸೀನ್, ವಾಟ್ ಯು ಹ್ಯಾವ್ ಶೋನ್, which was never shown before to anybody. At the same time, I am afraid. That is why you remove this Virat Swarupa, Ugra Swarupa, Virat Rupa, appear in front of me in the original Deva Rupa, Shanta Rupa, to make it very clear. Next, what actually Arjuna wants by Deva Rupa, no, the next shloka is very clear. Because Deva Rupa, I told you there are two interpretations. Acharya Madhva and Acharya Shankara Bhagavatpada all say that Devarupa refers to Chaturbhuja Murti, because next shloka is very clear. Only Acharya Ramanuja refers here. Devarupa means as he appeared during his avatara or so-called birth, though he appeared as with a forehand, 4 ಕೈಗಳಿಂದ ಹುಟ್ಟಿರತಕ್ಕಂತಹ ಆ ಶಿಶುರೂಪದಲ್ಲಿ ಪರಮಾತ್ಮ ತಕ್ಷಣದಲ್ಲೇ 2 ಕೈಗಳು ಮಾಯ ಆಗಿ 2 ಕೈ ಉಳಿತು. ಆದರೆ ದೇವಕಿಗೆ ಸಾಮಾನ್ಯ ಮಗುವಿನ ಹಾಗೆ ಕಾಣಬೇಕು, ಸಾಮಾನ್ಯ ಮನುಷ್ಯನ ಹಾಗೆ ನಾನು ಕಾಣಬೇಕು ಅಂತ ಇದ್ದಿದ್ರಿಂದ 2 ಕೈಗಳು ಲುಪ್ತವಾಗಿ ಕೇವಲ 2 ಕೈ ಉಳಿತು ಅಂತಿದೆ. ಆ ದೃಷ್ಟಿಯಿಂದ ಆಚಾರ್ಯ ರಾಮಾನುಜ ಸೇಸ್ ದೇವರೂಪ ಮೀನ್ಸ್ actually he is referring to normal form with which Krishna is appearing, with the 2 hands and 2 legs, that is normal human being. ಯಾವುದೇ ಇರಲಿ ಅಂದ್ರೆ ಆಸ್ ಆಚಾರ್ಯಸ್ ಹ್ಯಾವ್ ಸೆಡ್, ಉಗ್ರ ರೂಪವನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಇನ್ನು ಸೌಮ್ಯವಾದ ದೇವರೂಪವನ್ನು ತೋರಿಸು ಅಂತ ಭಗವಂತನನ್ನು ಕೇಳ್ತಾ ಇದ್ದಾನೆ ಅರ್ಜುನ. ಅದನ್ನ ಸ್ಪಷ್ಟೀಕರಣ ಮಾಡಬೇಕು ಅಂತ ಹೇಳಿ ಯಾವ ರೀತಿ ಇರಬೇಕು ಅಂತ ಆತನೇ ಹೇಳ್ತಾನೆ ಮುಂದೆ. ಭಗವಂತನನ್ನ ಕುರಿತು ಮತ್ತೆ ಹೇಳ್ತಾನೆ ಅರ್ಜುನ, ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದ್ರಷ್ಟುಮಹಂ ತಥೈವ. ಐ ವಾಂಟ್ ಟು ಸಿ ಕಿರೀಟಿನಂ ಗದಿನಂ ಚಕ್ರಹಸ್ತಂ ದೃಷ್ಟುಂ ಇಚ್ಛಾಮಿ. ನೀನು ಕಿರೀಟಧಾರಿಯಾಗಿ, ಗದಾಧಾರಿಯಾಗಿ, ಚಕ್ರಧಾರಿಯಾಗಿ ನಿನ್ನನ್ನು ನೋಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಪರಮಾತ್ಮ. ಐ ವಾಂಟ್ ಟು ಸಿ ಯು ವಿತ್ ದ ಮೇಸ್, ವಿತ್ ಸುದರ್ಶನ ಚಕ್ರ ಅಂಡ್ ವಿತ್ ಎ ಬ್ಯೂಟಿಫುಲ್ ಕ್ರೌನ್ studded with all the jewels, glittering crown. I want to see you in that form. Tenaiva rupena chaturbhujena sahasrabhavo bhava vishwamurte. Tenaiva rupena chaturbhujena sahasrabhavo bhava vishwamurte. 1000 ಕೈಗಳಿರ್ತಕ್ಕಂತಹ ವಿಶ್ವರೂಪದಲ್ಲಿ ನೀನು ತೋರಿಸ್ತಾ ಇರ್ತಕ್ಕಂತಹ ವಿಶ್ವರೂಪದಲ್ಲಿ ಏನ್ ನಾನು ಕಾಣ್ತಾ ಇದ್ದೇನೆ ಅಂತಹ ಪರಮಾತ್ಮ, ಉಗ್ರ ಸ್ವರೂಪನಾಗಿರ್ತಕ್ಕಂತಹ ಪರಮಾತ್ಮನೇ, ನಿನ್ನನ್ನು ಕೇವಲ ಸಾಧಾರಣವಾದ ಸೌಮ್ಯವಾದ ಶಾಂತವಾದ ಚತುರ್ಭುಜಗಳಿಂದ ಕೂಡಿದ ಆ ರೂಪದಲ್ಲಿ ನೋಡಲು ಇಷ್ಟಪಡುತ್ತೇನೆ. ಆ ನಿನ್ನ ಕಿರೀಟ, ನಿನ್ನ ಒಂದು ಕೈನಲ್ಲಿ ಗದೆ, ಒಂದು ಕೈನಲ್ಲಿ ಚಕ್ರ. ಕಿರೀಟಿನಂ ಗದಿನಂ ಚಕ್ರ ಹಸ್ತಂ. 2 ಹೇಳ್ತಾ ಇದ್ದೇನೆ ಅರ್ಜುನ, ಉಳಿದು 2 ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ನಿನ್ನ ಕೈನಲ್ಲಿ ಗದೆ ಮತ್ತು ಸುದರ್ಶನ ಚಕ್ರವನ್ನು ನೋಡ್ಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ ಇನ್ನು 2 ಕೈನಲ್ಲಿ ಶಂಖ ಇದೆ ಮತ್ತು ಪದ್ಮ ಇದೆ ಅಂತ ನಾವು ತಿಳ್ಕೊಳ್ಬೇಕು. ಶಂಖ ಚಕ್ರ ಗದಾ ಪದ್ಮಧಾರಿಯಾಗಿರ್ತಕ್ಕಂತಹ ಚತುರ್ಭುಜ ಮೂರ್ತಿಯಾಗಿರ್ತಕ್ಕಂತಹ ಆ ವಿಷ್ಣು ಪರಮಾತ್ಮನನ್ನು ನೋಡಲು ನಾನು ಇಷ್ಟಪಡ್ತಾ ಇದ್ದೇನೆ ಪರಮಾತ್ಮ. ನೀನು ಹಾಗೆ ನನ್ನ ಎದುರಿಗೆ ಕಾಣಬೇಕು ಅನ್ನೋದು ನನ್ನ ಅಭಿಲಾಷೆ. ಸೊ ಐ ಎಕ್ಸ್ಪೆಕ್ಟ್, ಐ ಓನ್ಲಿ ವಿಶ್, ಐ ವಾಂಟ್ ಯು ಟು ಶೋ ಮಿ ದಟ್ ಸೌಮ್ಯ ಸ್ವರೂಪ. ಚಕ್ರ, ಸುದರ್ಶನ ಚಕ್ರ ಅಂದ್ಕೊಳ್ಳಿ, ಒಂದು ಎಷ್ಟೋ ವಿಷಯಗಳು ನಮಗೆ ಗೊತ್ತಿರಲ್ಲ ಅನ್ನೋದಕ್ಕೆ ಉದಾಹರಣೆ ಮಾತ್ರ. ನಮಗೆ ಗೊತ್ತೇ ಇಲ್ಲ ಅನ್ನೋದಕ್ಕೆ ಮೂಲಸ್ಥಾನ ಪ್ರದೇಶ. Even up to the 15th century, city was so glorified in our country. It had a beautiful temple of Lord
Narayana. The temple was called Chakraswami Devalaya. It was called Chakraswami Devalaya because the point was, apart from the four hands of the Lord in the Sanctum Sanctorium, in one hand Chakra, in one hand Gada, and in one hand Padma, lotus. Apart from this, in front of the Sanctum Sanctorium, this idol, there was a pedestal and a huge Sudarshan Chakra, specially prepared by gold, with all the Bijaksharas in between. It was established, or it was a magnified Sudarshan Chakra in the form of a gold disc. Idol of that Chakraswami temple was a great pilgrimage center in our country. At that time, Tirupati Balaji temple was not that famous, though people were coming, they were going there. The idol of Lord Vishnu was almost 9.5 feet in length, and the whole Sanctum Sanctorium was covered by gold and emeralds and all precious metals. The entire dome outside the Garbhagriha was covered completely by gold. We can't even imagine that sight. And that was destroyed. That gold disc Sudarshan Chakra was destroyed. 9.5 feet height. It was covered fully by gold. Everything was looted by Mlechas. That was it happened around 13th or 15th century in that period. That Moolasthana word, that city was called because Vishnu resided there. Moolasthana. Later it was converted, the name changed. Nobody knows now except a few. Now it is called Multan, somewhere in 12th and 13th century itself. Now you don't find even a small speck of a dust of evidence that such a big temple existed there. That was the only temple in India with that famous Sudarshana Chakra. All over India people used to go there. Kiritinam Gadinam Chakra Hastam Ichha Mitvam Drashtumaham Tathaiva Tenaiva Rupena Chaturbhujena Sahasra Bhavo Bhava Vishwamurte. ಭಗವಂತ ಭಕ್ತ ಪರಾಧೀನ. ಬಹಳ ಭಕ್ತಿಯಿಂದ ಕೇಳಿದ ಮೇಲೆ ಅರ್ಜುನನ ಇಚ್ಛೆಯನ್ನು ಪೂರೈಸಕ್ಕೆ ಇರಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಭಗವಂತ ಹೇಳೇ ಬಿಟ್ಟಿದ್ದಾನೆ ಭಗವದ್ಗೀತೆಯಲ್ಲಿ, ನೀನು ನನ್ನ ಪ್ರೀತಿ ಪಾತ್ರನಾದ ನನ್ನ ಮಿತ್ರ ಅಂತ. ಪ್ರೀತಿಯಿಂದ ಆತನನ್ನ ಪಾರ್ಥ ಅಂತ ಕರೀತಾ ಇದ್ದು ಕೃಷ್ಣ ಒಬ್ಬನೇ. ಅರ್ಜುನನಿಗೆ ಪಾರ್ಥ ಅಂತ ಯಾರಾದ್ರೂ ಕರೆದಿದ್ರೆ ಆದ್ರೂ ಕೃಷ್ಣ ಒಬ್ಬನೇ ಆತನಿಗೆ. ಆದ್ರಿಂದ ತಕ್ಷಣ ಭಗವಂತ ಉವಾಚ, ಶ್ರೀ ಭಗವಾನ್ ಉವಾಚ, ಮಯಾ ಪ್ರಸನ್ನೇನ ತವಾರ್ಜುನೇದಂ ರೂಪಂ ಪರಂ ದರ್ಶಿತಮಾತ್ಮಯೋಗಾತ್ ತೇಜೋಮಯಂ ವಿಶ್ವಮನಂತಮಾದ್ಯಂ ಯನ್ಮೇ ತ್ವದನ್ಯೇನ ನ ದೃಷ್ಟಪೂರ್ವಂ ಯನ್ಮೇ ತ್ವದನ್ಯೇನ ಅನ್ಯೇನ ನ ದೃಷ್ಟಪೂರ್ವಂ ಮಯಾ ಪ್ರಸನ್ನೇನ ತವಾರ್ಜುನೇದಂ ರೂಪಂ ಪರಂ ದರ್ಶಿತಂ ಆತ್ಮಯೋಗಾತ್. So Lord, with all the affection and love, let me grace. I have shown you this original, resplendent, unimaginable, uncomprehendable, this cosmic form out of sheer love and affection. Maya prasannena tavarjuna idam rupam param darshitam atma yoga. With my power of yoga, ನನ್ನ ಸ್ವಂತ ಈ ಯೋಗ ಸಾಮರ್ಥ್ಯದಿಂದ ನಿನ್ನ ಮೇಲೆ ಪ್ರಸನ್ನನಾಗಿ ನಿನಗೆ ಈ ವಿಶ್ವರೂಪವನ್ನು ತೋರಿಸ್ಬಿಟ್ಟೆ ಅರ್ಜುನ. ಈ ವಿಶ್ವರೂಪ ಆತ್ಮಯೋಗ ಬಲದಿಂದನೇ ನಾನು ತೋರಿಸಿದ್ದು. ನನ್ನ ಒಂದು ಸಂಕಲ್ಪ ಕ್ಷಣದಲ್ಲಿ, ಆ ಸಂಕಲ್ಪ ಮಾತ್ರದಿಂದ ನೀನು ನೋಡ್ತಾ ಇದ್ದೀಯಲ್ಲ, ಇದು ಸಾಮಾನ್ಯ ಅಲ್ಲ. ತೇಜೋಮಯಂ, ಈ ವಿಶ್ವರೂಪ ಎಂಥದ್ದು ಸಾಮಾನ್ಯವೇ ಅಲ್ಲ, ಯಾರೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ತೇಜೋಮಯಂ ವಿಶ್ವಂ ಅನಂತ ಮಾಧ್ಯಂ ಯನ್ಮೇ ತುದನ್ಯೇನ ನ ದ್ರಷ್ಟ ಪೂರ್ವಂ. ಇದುವರೆಗೂ ಯಾರೂ ನೋಡದೇ ಇರತಕ್ಕಂತಹ, ಅದನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯವೇ ಆಗಿಲ್ಲದೆ ಇರತಕ್ಕಂತಹ ಈ ರೂಪವನ್ನ ಪ್ರೀತಿಯಿಂದ, ವಿಶ್ವಾಸದಿಂದ ನಿನಗೆ ತೋರಿಸ್ತಾ ಇದ್ದೇನೆ. ತೇಜೋಮಯಂ ವಿಶ್ವಂ ಅನಂತ ಮಾಧ್ಯಂ ಯನ್ಮೇ ತ್ವದನ್ಯೇನ ನ ದ್ರಷ್ಟು ಪೂರ್ವಂ. ಇದುವರೆಗೂ ನೀನು ನೋಡಿಲ್ಲ, ಇನ್ನು ಉಳಿದವರು ಯಾರು ನೋಡಿಲ್ಲ, ಅದನ್ನು ನೀನು ತೋರಿಸ್ತಾ ಇದ್ದೇನೆ. ಮೇ ಇದಂ ಪರಂ ತೇಜೋಮಯಂ ಆದ್ಯಂ ಅನಂತಂ ವಿಶ್ವಂ ರೂಪಂ. ಅಂಡ್ ಅರೇಂಜ್ ತೇಜೋಮಯಂ ವಿಶ್ವಂ ಅನಂತ ಮಾಧ್ಯಂ ಯನ್ಮೇ ತ್ವದನ್ಯೇನ ನ ದ್ರಷ್ಟು ಪೂರ್ವಂ. ಮೇ ನನ್ನ ಇದಂ ರೂಪಂ, ಇದಂ ಪರಂ ತೇಜೋಮಯಂ ಆದ್ಯಂ ಅನಂತಂ ವಿಶ್ವಂ ರೂಪಂ
ನ ದ್ರಷ್ಟು ಪೂರ್ವಂ, ಯಾರು ಇದುವರೆಗೂ ನೋಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಇದು ಭಗವಂತ ಹೇಳ್ತಾ ಇರೋ ಮಾತು. ಮುಂದಿನ ಶ್ಲೋಕದಲ್ಲಿ ಬಹಳ ಒಂದು ಸೂಕ್ಷ್ಮವಾದ ವಿಷಯ, ಇದು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು, ಸಾಧಕರು ಮುಖ್ಯವಾಗಿ. ಇನ್ ದ ನೆಕ್ಸ್ಟ್ ಶ್ಲೋಕ, ಲಾರ್ಡ್ ಹ್ಯಾಸ್ ಗಿವನ್ ಎ ಡೈರೆಕ್ಟ್ ಹಿಂಟ್, ವೆರಿ ಇಂಪಾರ್ಟೆಂಟ್ ಹಿಂಟ್ ಟು ಆಲ್ ಆಫ್ ಅಸ್. ಎಕ್ಸ್ಟರ್ನಲ್ ರಿಚುವಲ್ಸ್, by observing your nitya naimittika karmas, external rituals which also includes external worshipping, simply reading Vedas or Shastradhyayana without applying mind, by simply reading Veda or by simply reading Shastra or by simply conducting numerous types of Homa and Havanas, Yaga and Havana, I am not available. God says, ಭಗವಂತ ಏನು ಹೇಳ್ತಾನೆ ಮುಂದೆ, ಕೇವಲ ಯಜ್ಞ ಮಾಡೋದ್ರಿಂದ, ತಪಸ್ಸು ಮಾಡೋದ್ರಿಂದ, ಉಗ್ರವಾದ ತಪಸ್ಸು ಮಾಡೋದ್ರಿಂದ, ವಿತ್ ಆಲ್ ದ ಆಸ್ಟೆರಿಟಿ ಅಂಡ್ ಪೆನನ್ಸ್, ಉಗ್ರ ತಪಸ್ಸಿನಿಂದ, ಯಜ್ಞದಿಂದ, ಯಾಗದಿಂದ, ಹೋಮಗಳಿಂದಾಗಲಿ, ಶಾಸ್ತ್ರಾಧ್ಯಯನ ಆಗಲಿ, ಕೇವಲ ವೇದಾಧ್ಯಯನ ಆಗಲಿ, ಇದನ್ನಷ್ಟೇ ಮಾಡಿಬಿಟ್ರೆ ನಾನು ಸಿಗೋದಿಲ್ಲಪ್ಪ. ನ ವೇದ ಯಜ್ಞ ಅಧ್ಯಯನೈ ನ ದಾನೈ ನ ಚ ಕ್ರಿಯಾಭಿ ನ ತಪೋಭಿ ಉಗ್ರೈಹಿ ತಪೋಭಿ ನ means I am not available. Na means I am not available. Na means I am not available. He emphasizes the negative point at 3. Na veda yajnadhyayanai na danai na chakriyabhi na tapobhirugraihi. I am not available. Not available. Not available. By what means? By simply reading Vedas, simply doing the adhyayana of Shastras, by simply doing Kriya means karma, by simply doing karma, or by simply doing ugraihi tapobhihi, ಉಗ್ರವಾದ ತಪಸ್ಸು, ಇವೆಲ್ಲ ಮಾಡೋದ್ರಿಂದ ನಾನು ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಯಾಕೆ ಈ ಭಗವಂತ ಇದ್ದಕ್ಕಿದ್ದ ಹಾಗೆ ಈ ಮಾತು ಹೇಳ್ತಾ ಇದ್ದಾನೆ? Look at this significant line of this shloka. All of a sudden, Arjuna, prostrated to Lord, requested him to show the Saumya Rupa. Lord says, this is very difficult, nobody can see this Vishwarupa. After that, immediately he says, I am not available. By Yajna, Dana, Shastra, Adhyayana, Tapas. All of a sudden, this statement looks as if it is ಔಟ್ ಆಫ್ ದ ಕಾಂಟೆಕ್ಸ್ಟ್. ಭಗವದ್ಗೀತೆ 700 ಶ್ಲೋಕಗಳ ಸಂದರ್ಭಗಳಲ್ಲಿ ಈ ತರ ಎಷ್ಟೋ ಕಡೆ ಭಗವಂತ ಮೊದಲೇ ಹೇಳಿದ ಹಾಗೆ ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ ಇದ್ದಕ್ಕಿದ್ದ ಹಾಗೆ ಆತನ ಉಪದೇಶದಲ್ಲಿ, ಆ ಸರಣಿಯಲ್ಲಿ ನೋಡೋರಿಗೆ ಒಂದೇ ಏಟಿಗೆ ಬದಲಾವಣೆ ಅಂತ ತೋರುತ್ತೆ. ಆದ್ರೆ ಅದು ಮುಂದೆ ಎಲ್ಲೋ ಅದಕ್ಕೆ ಒಂದು ಸಂಬಂಧ ಇರುತ್ತೆ, ಅದರಿಂದ ಈ ಮಾತುಗಳು ಇಲ್ಲಿ ಬರ್ತಾ ಇರೋದು, ಅಥವಾ ಹಿಂದೆ ಹೇಳಿರೋ ಮಾತಿಗೆ ಪುಷ್ಟೀಕರಣವಾಗಿ ಇದನ್ನು ಕೊಡ್ತಾ ಇರೋದು. ಹೀಗೆ ಅರ್ಥ ಮಾಡ್ಕೊಳ್ಬೇಕು. ಭಗವದ್ಗೀತೆ ಯಾಕೆ ಸಂಪೂರ್ಣ ನಮಗೆ ಅರ್ಥ ಆಗಲ್ಲ ಅಂದ್ರೆ 700 ಶ್ಲೋಕಗಳನ್ನ ಸರಿಯಾಗಿ ಮನಸ್ಸಲ್ಲಿಟ್ಕೊಂಡ್ರೆ ಈ ಕೆಲವು ಮಾತುಗಳು ಹಿಂದೆ ಬಂದಿದ್ದಕ್ಕೆ ಪುಷ್ಟೀಕರಣವಾಗಿ ಬಂದಿದೆಯೋ ಅಥವಾ ಮುಂದೆ ಬರ್ತಕ್ಕಂಥ ಶ್ಲೋಕಗಳಿಗೆ ಪುಷ್ಟೀಕರಣವಾಗಿ ಇದನ್ನ ಹೇಳ್ತಾ ಇದ್ದಾನೋ ಇದು ಅರ್ಥ ಆಗಬೇಕು. ಬರೀ ಒಂದೇ ಒಂದು ಶ್ಲೋಕ ತಗೊಂಡ್ಬಿಟ್ರೆ ಒಂದೊಂದ್ಸಲ ಏನೂ ಅರ್ಥ ಆಗಲ್ಲ. ಕಠಿಣವಾದ ಶ್ಲೋಕ, ಈ ಮಾತನ್ನ ಭಗವಂತ ಯಾಕೆ ಹೇಳ್ದ ಇದ್ದಕ್ಕಿದ್ದಾಗೆ ನಮಗೆ ಗೊತ್ತಾಗಲ್ಲ ಅನ್ನೋದಕ್ಕೆ ಈ ಶ್ಲೋಕದ ಮೊದಲನೇ ಚರಣ. ಈ ಮೊದಲನೇ ಚರಣ ಏನ್ ಹೇಳ್ತಾ ಇದ್ದಾನೆ? ಹಿಂದೆ ಭಗವಂತ ಹೇಳಿದ ಮೇಲೆ ಯಾರು ಇದುವರೆಗೂ ನೋಡಿಲ್ಲಪ್ಪ ಈ ರೂಪವನ್ನ, ನಾನು ಪ್ರಸನ್ನನಾಗಿ ನಿನಗೆ ತೋರಿಸ್ತಾ ಇದ್ದೇನೆ. ನಾನು ಸಂತೋಷದಿಂದ ಅನುಗ್ರಹ ಪೂರ್ವಕವಾಗಿ ನಿನಗೆ ತೋರಿಸ್ತಾ ಇದ್ದೇನೆ ವಿಶ್ವರೂಪ. ಯಾಕೆಂದ್ರೆ ನೀನು ಕೇಳ್ಕೊಂಡೆ ಈ ವಿಶ್ವರೂಪವನ್ನ ನಾನು ತೋರಿಸು, ಈ ರೂಪ ಐಶ್ವರ್ಯನ ನಾನು ನೋಡಬೇಕು, ನೀನು ಕೇಳಿದ್ದನ್ನ ನಾನು ತೋರಿಸ್ತಾ ಇದ್ದೇನೆ. ಇದು ಯಾರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ತಕ್ಷಣ ಏನ್ ಹೇಳ್ತಾ ಇದ್ದಾನೆ ಭಗವಂತ? All of a sudden he says, I am not available. Nobody can reach me by simply Veda, Shastradhyayana, Yajna, Dana, Tapaha, Ugra Tapaha. Na Veda Yajnadhyayanairna Danaihi na cha Kriyabhirna Tapobhirugraihi evam Rupa Shakya Aham Nuloke Drashtum Tadanyena Kurupravira. Second line again, coming back to the original point. The second line ಏನ್ ಹೇಳುತ್ತೆ? ಏವಂ ರೂಪಃ ಶಕ್ಯ ಅಹಂ ನುಲೋಕೆ ದ್ರಷ್ಟುಂ ತ್ವದನ್ಯೇನ ಕುರುಪ್ರವೀರ ಅನ್ಯೇ ನ ದ್ರಷ್ಟುಂ. ಏವಂ ರೂಪಃ ನೃಲೋಕೆ ಶಕ್ಯ, ಯಾವ ಈ ಮನುಷ್ಯ ಲೋಕದಲ್ಲಿ ಈ ನನ್ನ ರೂಪವನ್ನು ತೋರಿಸ್ತಾ ಇದ್ದೇನೋ
ಕುರುಪ್ರವೀರ ಅಂದ್ರೆ ಅರ್ಜುನ ಬೇರೆಯವರಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಎರಡನ್ನೂ ನೀವು ಒಟ್ಟಿಗೆ ತಗೊಂಡ್ರೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಸಂದೇಹ ಉಳಿಯುತ್ತೆ. ಭಗವಂತ ಏನ್ ಹೇಳ್ತಾ ಇದ್ದಾನೆ ಮೊದಲನೇ ಚರಣದಲ್ಲಿ, ಎರಡನೇ ಚರಣದಲ್ಲಿ ಎರಡು ಒಟ್ಟಿಗೆ ಓದಿ ನೋಡೋಣ. ಅದರಲ್ಲಿ ಸರಳವಾಗಿ ಹೇಳಬೇಕು ಅಂದ್ರೆ ವೇದಗಳಾಗ್ಲಿ, ಯಜ್ಞಗಳಾಗ್ಲಿ, ಶಾಸ್ತ್ರಾಧ್ಯಯನದಿಂದ, ದಾನ ಮಾಡೋದ್ರಿಂದ, ಕರ್ಮ ಮಾಡೋದ್ರಿಂದ, ಉಗ್ರವಾದ ತಪಸ್ ಮಾಡೋದ್ರಿಂದ ನ ಅಂದ್ರೆ ನಾನು ಸಿಗೋದಿಲ್ಲ. ಅಸ್ಲೈ ಏವಂ ರೂಪ ಶಕ್ಯ ಅಹಂ ನೃಲೋಕೆ ದೃಷ್ಟುಂ ತದನ್ಯೇನ ಕುರು ಪ್ರವೀರ. Nobody in this human world, in this nruloka, in this Bhartiloka, in this physical world can see this ರೂಪ. ನಿನ್ನ ಬಿಟ್ಟು ಯಾರಿಗೂ ಇದನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಥಾರ್ಥವಾಗಿ ಎರಡೂ ಚರಣಗಳು ಶ್ಲೋಕಕ್ಕೆ ಒಂದಕ್ಕೆ ಒಂದು ಸಂಬಂಧ ಬರೋದಿಲ್ಲ ಅಂತ ಅನ್ಸುತ್ತೆ. ಏನು ಭಗವಂತ ಹೀಗೆ ಹೇಳ್ತಾ ಇದ್ದಾನಲ್ಲ, ಅಲ್ಲ ವೇದಾಧ್ಯಯನ ನಾನು ಸಿಗಲ್ಲ ಅಂತ ಭಗವಂತ ಹೇಳ್ತಾನೆ ಅಂದ್ರೆ ಹಾಗಾದ್ರೆ ನಾವು ವೇದಾಧ್ಯಯನ ಮಾಡೋದೆಲ್ಲ ಸುಳ್ಳ? ಮಾಡಬಾರ್ದ? ಸಾಮಾನ್ಯ ಅರ್ಥ ಈ ತರ ಬಂದ್ಬಿಡುತ್ತೆ ಶಂಕೆಗಳು. ಶಾಸ್ತ್ರಾಧ್ಯಯನದಲ್ಲಿ ನಾನು ಸಿಗಲ್ಲ ಅಂದ್ರೆ ನಾವು ಮಾಡಬಾರ್ದ? ಹಾಗಾದ್ರೆ ಯಜ್ಞಗಳು, ಯಾಗಗಳು ನೀನ್ ಮಾಡಿದ್ರೆ ನಾನು ಸಿಗಲ್ಲ ಅಂತ ಭಗವಂತ ಹೇಳ್ತಾ ಇದ್ದಾನೆ ಅಂದ್ರೆ ಹಾಗೆ ನಾವು ಯಜ್ಞಗಳು ಮಾಡೋದೇ ಬೇಡವಾ? ಯಾಗ ಮಾಡೋದೇ ಬೇಡವಾ? ದಾನ ಮಾಡೋದ್ರಿಂದ ನಾನು ಸಿಗಲ್ಲ ಅಂತಂದ್ರೆ ಆಗ ನಾವು ದಾನವನ್ನೇ ಮಾಡಬಾರ್ದ? ತಪಸ್ಸು, ಅದ್ರಲ್ಲಿ ಉಗ್ರವಾದ ತಪಸ್ಸು ಮಾಡಿದ್ರೂ ನಾನು ಸಿಗಲ್ಲ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಹಾಗೆ ನಾನು ತಪಸ್ಸು ಮಾಡಬೇಕೋ ಬೇಡವೋ? ನಾನು ದಾನ ಮಾಡಬೇಕೋ ಬೇಡವೋ? ಇದನ್ನ ಬಹಳ ಸ್ಪಷ್ಟವಾಗಿ ಆಚಾರ್ಯ ಭಗವತ್ಪಾದರು ಹೇಳ್ಬಿಟ್ಟಿದ್ದಾರೆ ತಮ್ಮ ವ್ಯಾಖ್ಯಾನ. ಇಲ್ಲಿ ಭಗವಂತ ಹೇಳ್ತಾ ಇರೋದು ಯಾವ ಅರ್ಥದಲ್ಲಿ? ಕೇವಲ ಲೌಕಿಕ ಆಸೆಗಳನ್ನ ಇಟ್ಟುಕೊಂಡು ಇಷ್ಟಾಪೂರ್ತಿ ಸಂಬಂಧವಾಗಿ ಕಾಮ್ಯ ಕರ್ಮಗಳನ್ನ ಆಸೆಗಳಿಂದ ಯಾವುದೋ ನಿಮ್ಮ ಅಭ್ಯುದಯಕ್ಕೋಸ್ಕರವೋ, ಯಾವುದೋ ಒಂದು ಅಂತಸ್ತಿಗೋಸ್ಕರವೋ, ಯಾವುದೋ ಒಂದು ಜಯಕ್ಕೋಸ್ಕರವೋ, ಆರೋಗ್ಯಕ್ಕೋಸ್ಕರವೋ, ಐಶ್ವರ್ಯಕ್ಕೋಸ್ಕರವೋ, ಸಂತಾನ ಪ್ರಾಪ್ತಿಗೋ ಅಥವಾ ಮರಣಾನಂತರ ಸ್ವರ್ಗ ಪ್ರಾಪ್ತಿಗೋ ಈ ರೀತಿ ಆಸೆಗಳನ್ನ ಇಟ್ಟುಕೊಂಡು ಮಾಡೋದರಿಂದ ಅಂತ ಅರ್ಥ ತಗೊಳ್ಬೇಕು. ಆಸೆಗಳನ್ನ ಇಟ್ಟುಕೊಂಡು ಮನಸ್ಸಲ್ಲಿ ಸಂಕಲ್ಪಗಳನ್ನೇ ಇಟ್ಕೊಂಡು ಪ್ರಾಪ್ತಿಯಾಗಬೇಕು ಮುಖ್ಯವಾದ ಆಸೆ. ಈ ರೀತಿ ಆಸೆಗಳನ್ನ ಇಟ್ಕೊಂಡು ಐಶ್ವರ್ಯ ಪ್ರಾಪ್ತಿಯಾಗಬೇಕು, ಕೀರ್ತಿ ಬರಬೇಕು, ರಾಜ್ಯದಲ್ಲಿ ನಾನು ಎಲ್ಲರನ್ನು ಮೆಟ್ಟಿ ಮೇಲೆ ರಾಜ್ಯಭಾರ ಮಾಡಬೇಕು, ಶತ್ರುಗಳ ಸಂಹಾರ ಆಗಬೇಕು, ಒಳ್ಳೆ ಸಂತತಿ ಬರಬೇಕು, ವಂಶವೃದ್ಧಿ ಆಗಬೇಕು, ಇವೆಲ್ಲ ಆಸೆಗಳೇ. ಈ ರೀತಿ ಆಸೆಗಳಿಂದ ಮಾಡತಕ್ಕಂತಹ ಯಾವುದೇ ಕ್ರಿಯೆಗಳಾಗ್ಲಿ, ಯಜ್ಞಗಳಾಗ್ಲಿ, ತಪಸ್ಸಾಗಲಿ, ಯಾವುದೋ ಒಂದು ವರ ಬೇಕು, ಘೋರವಾದ ತಪಸ್ಸು. ಎಷ್ಟು ಕಥೆಗಳನ್ನ ಪುರಾಣದಲ್ಲೆಲ್ಲ ಸಾಂಕೇತಿಕವಾಗಿ ತಗೊಳ್ಬೇಕಾಗುತ್ತೆ. ನರಕಾಸುರ, ಮೂಕಾಸುರ, ತಾರಕಾಸುರ, ಭಸ್ಮಾಸುರ, ರಾವಣ, ಯಾವುದೇ ನೀವು ತಗೊಂಡ್ರು ಅಲ್ಲಿ ಏನ್ ಬರುತ್ತೆ ನಮಗೆ? ಉಗ್ರವಾದ ತಪಸ್ಸನ್ನು ಮಾಡಿ ಬ್ರಹ್ಮ ಪ್ರತ್ಯಕ್ಷನಾದ ವರವನ್ನು ಕೊಟ್ಟ, ಈಶ್ವರ ಪ್ರತ್ಯಕ್ಷ ಆದ ವರವನ್ನು ಕೊಟ್ಟ. ಅವ್ರು ಬಳಸ್ಕೊಂಡಿದ್ದು ಯಾವ ಉದ್ದೇಶಕ್ಕೆ? ಅವರು ತಪಸ್ಸು ಮಾಡಿದ ಉದ್ದೇಶ ಏನು? ವರ ಪಡೆಯೋದಕ್ಕೋಸ್ಕರ. ಅಂದ್ರೆ ಯಾವುದೋ ಒಂದು ಆಸೆ. ಈ ರೀತಿ ಆಸೆಗಳಿಂದ ಮಾಡಿದ್ರೆ ಆಸೆಗಳು ತೀರತ್ತೆ ಹೊರತು ಜನ್ಮರಾಹಿತ್ಯ ಸ್ಥಿತಿ ಸಿಗೋದಿಲ್ಲ. ನಾನು ಸಿಗೋದಿಲ್ಲ ಅಂದ್ರೆ ಭಗವಂತ ಹೇಳ್ತಾ ಇರೋದೇನು ಅಂದ್ರೆ ಮೋಕ್ಷ ಪ್ರದಾನ ಆಗೋದಿಲ್ಲ, ಅದು ಮೋಕ್ಷ ಕಾರಕವೇ ಆಗೋದಿಲ್ಲ. ಆಸೆಗಳನ್ನ ಬಿಟ್ಟು ಮಾಡತಕ್ಕಂತಹ ಕರ್ಮಗಳಾಗ್ಲಿ, ಪೂಜೆಯಾಗ್ಲಿ, ನಮಸ್ಕಾರವಾಗ್ಲಿ, ಯಜ್ಞಯಾಮ ಹೋಮಾದಿಗಳಾಗ್ಲಿ, ಶಾಸ್ತ್ರಾಧ್ಯಯನ ಆಗ್ಲಿ, ಯಾವ ಸ್ವಂತ ಆಸೆ ಇಲ್ಲದೆ, ಸ್ವರ್ಗ ಪ್ರಾಪ್ತಿ ಕಾಮನೆ ಇಲ್ಲದೆ, ಕೇವಲ ಆಚಾರ್ಯರು ಬಹಳ ಪ್ರಿಯವಾದ ಶಬ್ದಗಳು ಅವರು, ಕೇವಲ ಭಗವತ್ ಪ್ರೀತಿಗಾಗಿ, ಕೇವಲ ಈಶ್ವರ ಪ್ರೀತ್ಯರ್ಥಂ, ಭಗವಂತನ ಅನುಗ್ರಹ ಪಡೆಯೋಕ್ಕೋಸ್ಕರ, ಭಗವಂತನ ಪ್ರೀತಿಗೋಸ್ಕರ ನಾನು ಯಾವುದನ್ನೇ ಮಾಡಿದ್ರು ನನಗೋಸ್ಕರ ಅಲ್ಲ, ಇದರಿಂದ ನನಗೇನು ಬೇಕಾಗಿಲ್ಲ ಅನ್ನೋ ಭಾವದಲ್ಲಿ ಶ್ರದ್ಧೆಯಿಂದ ಯಾಗವನ್ನು ಮಾಡೋದಾಗ್ಲಿ, ಪೂಜೆಯನ್ನು ಮಾಡೋದಾಗ್ಲಿ, ದಾನವನ್ನ ಮಾಡೋದಾಗ್ಲಿ, ಕರ್ಮವನ್ನ ಮಾಡೋದಾಗ್ಲಿ, ತಪಸ್ಸು ಮಾಡೋದಾಗ್ಲಿ, ಅಲ್ಲಿ ನಾನು ಸಿಗ್ತೇನೆ ಅಂತ ಒಳಗಿನ ಅರ್ಥ. ಸೊ ನೋಡೋದಕ್ಕೆ ಒಂದು ಅರ್ಥ ಇರುತ್ತೆ, ಒಳಗಿನ ಅರ್ಥ ಬೇರೆ ಇರುತ್ತೆ. ಅದು ಹೇಳಿ ಮತ್ತೇನು ಹೇಳ್ತಾ ಇದ್ದಾನೆ? ಏವಂ ರೂಪ ಶಕ್ಯ ಅಹಂ ನೃಲೋಕೆ ದೃಷ್ಟುಂ ತ್ವದನ್ಯೇನ ಕುರು ಪ್ರವೀರ. ಯಾರಿಗೂ ನೋಡ್ಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂತ ಈ ಮನುಷ್ಯ ಲೋಕದಲ್ಲಿ, ಮರ್ತ್ಯಲೋಕದಲ್ಲಿ ಈ ರೂಪವನ್ನು ನೀನು ಮಾತ್ರ ನೀನು ನೋಡಿದ್ದೀಯಪ್ಪ ಅಂತ ಹೇಳ್ತಾ ಇದ್ದ. ಮೊದಲನೇ ಚರಣದ ಮೂಲ ತಿರುಳೇ ಬೇರೆ, ಎರಡನೇ ಚರಣದ ತಿರುಳೇ ಬೇರೆ. ನೋಡೋದಕ್ಕೆ ಒಂದಕ್ಕೊಂದು ಸಂಬಂಧ ಇಲ್ಲ ಅನ್ಸುತ್ತೆ. ಅದರ ಅರ್ಥ ಏನು ಅಂದ್ರೆ, ಒಟ್ಟು ಸಾರಾಂಶದಲ್ಲಿ ಏನಪ್ಪ ಭಾವಾರ್ಥ ಅಂತಂದ್ರೆ ನಾವು ಆಸೆಗಳನ್ನ ಬಿಟ್ಟಾಗ ಅಂತ ನಮ್ಮ ಗುರುಗಳು ಅದನ್ನು ಯಾವಾಗಲೂ ಹೇಳ್ತಾರೆ. ಕೃಪೆ ಯಾವಾಗ ಆಗತ್ತೆ? ಭಗವತ್ ಕೃಪೆ ಯಾವ ರೀತಿಯೇ ಆಗ್ಬೋದು. ಆತ ದರ್ಶನವನ್ನೇ ಕೊಡಬಹುದು, ಅಥವಾ ಮನಸ್ಸಿಗೆ ಅನುಭವವನ್ನು ಕೊಡಬಹುದು, ಧ್ಯಾನದಲ್ಲಿ ಆತನ ಅನುಭವ ಕೊಡಬಹುದು, ಸಮಾಧಿ ಸ್ಥಿತಿಯಲ್ಲಿ ಅನುಭವ ಬರಬಹುದು. ಅದು ಭಗವಂತನಿಗೆ ಬಿಟ್ಟ ವಿಷಯ, ಯಾವ ರೀತಿ ಅನುಗ್ರಹ ತೋರಿಸಬೇಕು ಅನ್ನೋದು.
ಅದು ಸಾಧ್ಯ ಆಗೋದು ಯಾವಾಗ ಅಂದ್ರೆ ನಾವು ಅಲ್ಲಿ ವಿಶ್ವಾಸ ಇಟ್ಟಾಗ. ಇದ್ರ ಬಗ್ಗೆ ಹೇಳ್ತಾ ಹೋದ್ರೆ ಮೊದಲು ಇಲ್ಲದೆ ಹೇಳ್ತಾ ಹೋಗ್ಬೋದು. ಭಗವತ್ ಕೃಪೆ ಅಂದ್ರೆ ಬೇರೆ ಅಲ್ಲ, ಗುರು ಕೃಪೆ ಅಂದ್ರೆ ಬೇರೆ ಅಲ್ಲ. ಒಳಗಿರೋ ಭಗವಂತನೇ ಆ ಗುರು ಪರಮಾತ್ಮ, ಆ ಗುರುತತ್ವವೇ ಭಗವತ್ ತತ್ವ. ಗುರುತತ್ವ ಭಗವತ್ ತತ್ವ ಎಲ್ಲವೂ ಒಂದೇ. ಅವೆರಡೂ ಸೇರಿ ಅದಕ್ಕೆ ಆತ್ಮತತ್ವ ಅಂತ ಇನ್ನೊಂದು ಹೆಸರಿದೆ. ಆದ್ರಿಂದ ಆತ್ಮತತ್ವ ಅಂದ್ರೂ ಅದೇ ಅರ್ಥ, ಭಗವತ್ ತತ್ವ ಅಂದ್ರೂ ಅದೇ ಅರ್ಥ, ಗುರುತತ್ವ ಅಂದ್ರೂ ಅದೇ ಅರ್ಥ. ಈ ಮೂರು ಸೇರಿ ಎಲ್ಲವೂ ಒಂದೇ ಅನ್ನೋದಕ್ಕೆ ಬಹಳ ಸುಂದರವಾದ ಪ್ರಸಿದ್ಧವಾದ ಶ್ಲೋಕವೇ ಇದೆ. ನಮಗೆ ನಿತ್ಯ ನಾವು ಅನ್ಕೋಣೀಯ ಅದನ್ನು ನೆನೆಸ್ಕೊಂಡು ಹೇಳುವಂತಹದ್ದು, ಅನುಭವದಲ್ಲಿ ಇಟ್ಕೊಂಡು ಹೇಳುವಂತಹದ್ದು. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದಾದ್ ವಿಭಾಗಿನೇ ವ್ಯೋಮವದ್ ವ್ಯಾಪ್ತ ದೇಹಾಯ ಪರಮಾತ್ಮ ಸ್ವರೂಪಿ ದಕ್ಷಿಣಾಮೂರ್ತಿಯೇ. ನೀನು ಗುರು ಅಂದ್ರೂ ನೀನೇ, ಈಶ್ವರ ಅಂದ್ರೂ ನೀನೇ, ಆತ್ಮ ಅಂದ್ರೂ ನೀನೇ, ಎಲ್ಲವೂ ನೀನೇ, ಒಂದೇ ವಸ್ತು. ಗುರುಗಳ ಸಂಕಲ್ಪ ಇವತ್ತಿಗೆ ಇಲ್ಲಿ ನೆಲೆಸ್ತಾ ಇದ್ದೇವೆ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ